ಇನ್ನೊಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಅಲ್ಲಿ ಆಗುಂಬೆ ಶೃಂಗೇರಿ ಸರ್ತ ತೀರ್ಥಹಳ್ಳಿ ಕೂಡ ಸರ್ತ ಗ್ರ್ಯಾಂಡ್ ಐಟನ್ ಅಲ್ಲಿ 2-3 ಸಲ ಬಂದಿದ್ದೇನೆ. ಆಯ್ತು. ಆಮೇಲೆ ಬೈಕ್ ಅಲ್ಲಿ ಕೂಡ ಹಾಗೆ 2-3 ಸಲ ಬಂದಿದ್ದೇನೆ. ಆಯ್ತು. ಆಮೇಲೆ ಮತ್ತೊಮ್ಮೆ SP 125 ಬಂದಿದ್ದೇನೆ. ಆಯ್ತು. ಆಮೇಲೆ ಹಾಗೆ ಈ ರೋಡ್ ಆಲ್ಮೋಸ್ಟ್ ನಮಗೆ ಚಿರಪರಿಚಿತ ಅಂತ ಹೇಳ್ಬೋದು. ನಮಗೆಲ್ಲ ಗೊತ್ತಾಗೋಯ್ತು. ಹಾರ್ನ್ ಎಂತಕ್ಕೆ ಹಾಕ್ತಾರ? ಹಾರ್ನ್ ಹಾಕೋ ಬೂಸ್ಟ್ ಅಂತ ಹೇಳ್ಬೇಕು. ಆಗುಂಬೆ ಘಾಟ್ ಇನ್ನೊಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಅಲ್ಲಿ ಆಗುಂಬೆ ಘಾಟ್. ಆಯ್ತು. ಆಮೇಲೆ ಹಾಗೆ ಹೆಲ್ಮೆಟ್ ಮೌಂಟ್ ಒಂದು ಸ್ವಲ್ಪ ಪಾಚಿಚಾಗಿತ್ತು, ಅದನ್ನೆಲ್ಲ ಸೆಟ್ ಮಾಡ್ಕೊಂಡೆ ಈಗ. ಹಾಗೆ ಈಗ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಂತ ಸಿಕ್ಕಾಪಟ್ಟೆ ಕಾಡಿದೆ. ಸಿಕ್ಕಾಪಟ್ಟೆ ಅಂತ ಹೇಳುದಲ್ಲ, ಒಳ್ಳೆ ದಟ್ಟವಾದಂತಹ ಕಾಡು, ತಂಪಾಗ್ತದೆ ಇಲ್ಲಾಗೆ ಹೋಗುವಾಗ. ಅಲ್ಲಿ ನಿಲ್ಲಿಸಿದ್ರೆ ಹೀಗೆ ಆಗುದು, ಲೇಟ್ ಆಗ್ತದೆ. ಬಟ್ ನಮಗದು ಅಭ್ಯಾಸನೇ ಹೀಗೆ, ಅಲ್ಲಿ ನಿಲ್ಲಿಸಿಕೊಂಡು ಎಲ್ಲ ನೋಡ್ಬೇಕಾದಂತಹ ಪ್ಲೇಸ್ ಅನ್ನೆಲ್ಲ ಕವರ್ ಮಾಡಿಕೊಂಡು ಹೋಗುವಂತದ್ದು ನಾವು. ಹಾಗೆ ಈಗ ಆಲ್ಮೋಸ್ಟ್ ನಾವು ಆಗುಂಬೆ ಘಾಟಿನ ಬುಡಕ್ಕೆ ತಲುಪಿದ್ದೇವೆ. ಇನ್ನೊಂದು ಎಷ್ಟು ಒಂದೂವರೆ ಕಿಲೋಮೀಟರ್ ಇರ್ಬೋದು ಅಷ್ಟೇ. ಇದೊಂದು 50ರ ಸ್ಪೀಡ್ ನಲ್ಲಿ ಕ್ರೂಸ್ ಮಾಡ್ತಾ ಇದ್ದೇನೆ ತಲೆಗೆ. ಅದೇ ಬೆಸ್ಟ್ ಈಗಿನ ಪರಿಸ್ಥಿತಿಗೆ. ಇಂಜಿನ್ ಮಾಲ್ ಫಂಕ್ಷನಿಂಗ್ ಸ್ವಿಚ್ ಅಲ್ಲ, ಏನೋ ಲೈಟ್ ಏನೋ ಕಾಣಿಸ್ತಾ ಇದೆ ಬೈಕ್ ಅಲ್ಲಿ. ಇವತ್ತೊಂದಲ್ಲ, ಮೊನ್ನೆ ಒಂದು ಸರ್ವಿಸಿಗೆ ಇಟ್ಟಿದ್ದೆ ಬೈಕ್ ಅನ್ನು. ಸರ್ವಿಸಿಗೆ ಇಟ್ಟ ಆದ್ಮೇಲೆ ಇದು ಸ್ಟಾರ್ಟ್ ಆಯ್ತು, ಇಂಜಿನ್ ಮಾಲ್ ಫಂಕ್ಷನಿಂಗ್ ಲೈಟ್. ಅದು ಒಂದು 2 ದಿವಸ ಆಗುವಾಗ ಹೋಗಿತ್ತು, ಮತ್ತೆ ಈಗ ವಾಪಸ್ ಬಂದಿದೆ. ಏನಂತ ಗೊತ್ತಿಲ್ಲ. ಇಲ್ಲ ಆಯ್ತು. ಆಗುಂಬೆ ಶೃಂಗೇರಿ ತೀರ್ಥಹಳ್ಳಿ, ಆಗುಂಬೆ ಶೃಂಗೇರಿ ಸರ್ತ ತೀರ್ಥಹಳ್ಳಿ ಕೂಡ ಸರ್ತ, ಆಗುಂಬೆ ಶೃಂಗೇರಿ ಸರ್ತ ತೀರ್ಥಹಳ್ಳಿ ಕೂಡ ಸರ್ತ. ಹಾಗೆ ಹೆಲ್ಮೆಟ್ ಜಾರುವ ಸಮಸ್ಯೆ ಈಗ ಸ್ಟಾರ್ಟ್ ಆಯ್ತು ವಾಪಸ್. ಇಲ್ಲೊಮ್ಮೆ ನಿಲ್ಲಿಸಿ ಹೆಲ್ಮೆಟ್ ಅನ್ನು ಸ್ವಲ್ಪ ಮೇಲೆ ಇಡಬೇಕು, ಇಲ್ಲದ್ರೆ ಆಗುಂಬೆ ಘಾಟಿಗೆ ಆಗುವಾಗ ಇದಾಗ್ತದೆ, ಈಗ ಪ್ರಾಬ್ಲಮ್ ಆಗ್ತದೆ ಈಗ. ಹಾಗೆ ಇಲ್ಲೊಂದು ಹೋಟೆಲ್ ಉಂಟು, ಏನಪ್ಪ ಅದರ ಹೆಸರು ನಂಗೆ ಮರ್ತೋಯ್ತು. ಇಲ್ಲೇ ಇರುದು, ಇಲ್ಲಿ ಕೂಡ ನೀರು ದೋಸೆ ತಿಂದಿದ್ದೊಮ್ಮೆ. ಹೆಸರು ಹೋಟೆಲ್ ಬೃಂದಾವನ ಅಂತ ಕರೆಕ್ಟ್ ಇದೆ. ಇಲ್ಲೊಂದು ಸೈಡಿಗೆ ಹಾಕಿ ಹೆಲ್ಮೆಟ್ ಒಮ್ಮೆ ಸರಿ ಮಾಡಿ ಮತ್ತೆ ಮುಂದೆ ಹೋಗ್ಬೇಕು. ಮೆಲ್ಲಗೆ ಹೊರಡು ಇಲ್ಲಿಂದ. ಹೆಲ್ಮೆಟ್ ಎಲ್ಲ ಸೆಟ್ ಮಾಡಿ ಆಯ್ತು, ಇಲ್ಲಿಂದ ಹೊರಡುದು. ಇನ್ನು ಆಗುಂಬೆ ಘಾಟ್ ಇದೀಗ. ಇಲ್ಲಿ ಆಲ್ಮೋಸ್ಟ್ ನಿಧಾನಕ್ಕೆ ಹೋಗುದೆ, ಅಂತಂದ್ರೆ ಇಲ್ಲಿ ಸ್ಪೀಡ್ ಹೋದ್ರೆ ಇನ್ನು ಇದಾಗ್ತದೆ ಅಂತ ಹೇಳೋದಕ್ಕೆ. ಆಯಾಸ ಆಗ್ತದೆ ಈ ಘಾಟಿನಲ್ಲೆಲ್ಲ. ಹಾಗೆ ಇಲ್ಲಿ ನಿಧಾನ ಹೋಗ್ಬೇಕು ಅಷ್ಟೇ. ಹಾಗೆ ಇಲ್ಲಿಂದ ಸ್ಟಾರ್ಟ್. ಇದು ಫಸ್ಟ್ ಹಾರ್ಬಿನ್ ಟರ್ನ್ ಅಂತ ಕಾಣ್ತದೆ ಇಲ್ಲಿ. ಆಕ್ಚುಲಿ ನಾನು ಆಗ ನಿನ್ನೆ ರಾತ್ರಿ ಭಾವನಲ್ಲಿ ಹೀಗೆ ಟ್ರಿಪ್ ಇದು ಪ್ಲಾನ್ ಮಾಡುವಾಗ ಭಾವ ಹೇಳ್ತಿದ್ದ, ಆಗುಂಬೆ ಘಾಟ್ ಅಂದ್ರೆ ಒನ್ ಆಫ್ ದ ಟಫೆಸ್ಟ್ ಘಾಟ್ ಅಂತ ಈ ಸೈಡ್. ಯಾಕಂದ್ರೆ ಇಲ್ಲಿ ಆ ಘಾಟಿನ ತೋರಿಸ್ಬೇಕಾ ಅಂದ್ರೆ ಇದುಂಟಲ್ಲ, ಯಾವ್ದು ಹೇರ್ಪಿನ್ ಟರ್ನ್ಗಳಿದೆ ಅಲ್ಲ, ಅದು ಶಾರ್ಪ್ ಟರ್ನ್, ಅಗಲ ಟರ್ನ್ಗಳಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಂತಹ ದೊಡ್ಡ ಲಾರಿಗಳಾಗಿರ್ಬೋದು, ದೊಡ್ಡ ಬಸ್ಗಳಾಗಿರ್ಬೋದು ಹೋಗುದಿಲ್ಲ. ಹಾಗೆ ಇದೊಂದು ಶಾರ್ಪ್ ಟರ್ನ್ ಗೆ ತೋರಿಸ್ತೇನೆ. ಇಲ್ಲಿ ಮುಂದೊಂದು ಟರ್ನ್ ಉಂಟಲ್ಲ, ಇಲ್ಲಿ ತೋರಿಸ್ತೇನೆ ನೋಡಿ ಅಂತ. ಈಗ ಟರ್ನ್ ಬಂತು, ಎಂತ ಶಾರ್ಪ್ ಇದೆ ನೋಡಿ ಅಂತ. ಇದು ಇಂತಹ ಟರ್ನ್ಗಳಲ್ಲಿ ಇರುವ ಕಾರಣ ಇದನ್ನು ಸ್ವಲ್ಪ ಟಫೆಸ್ಟ್ ಅಂತ. ಬಟ್ ಇದು ಏನಂದ್ರೆ ನಮ್ಗೆಲ್ಲ ಅಭ್ಯಾಸ ಆಗಿ ಹೋಗಿದೆ. ಈಗ 6 ತಿಂಗಳಿಗೊಮ್ಮೆ ಈ ಸೈಡ್ ಬರ್ತಾ ಇರ್ತೇವೆ. ಹೀಗೆ ಏನಾದ್ರು ಒಮ್ಮೆ ಇದರಲ್ಲಿ ಬಂದಿದ್ದೇನೆ, I10 ಅಲ್ಲಿ ಬಂದಿದ್ದೇನೆ, ಗ್ರ್ಯಾಂಡ್ I10 ಅಲ್ಲಿ. ಮತ್ತೆ ಬೈಕ್ ಅಲ್ಲಿ ಒಂದು 2-3 ಸಲ ಬಂದಿದ್ದೇನೆ. ಹಾಗೆ ಒಮ್ಮೆ ಬೇರೆ ಯಾವುದು ಅಲ್ಲ, ಗ್ರ್ಯಾಂಡ್ I10 ಅಲ್ಲಿ 2-3 ಸಲ ಬಂದಿದ್ದೇನೆ. ಆಯ್ತು. ಆಮೇಲೆ ಬೈಕ್ ಅಲ್ಲಿ ಕೂಡ ಹಾಗೆ 2-3 ಸಲ ಬಂದಿದ್ದೇನೆ. ಆಯ್ತು. ಆಮೇಲೆ ಮತ್ತೊಮ್ಮೆ SP 125 ಬಂದಿದ್ದೇನೆ. ಆಯ್ತು. ಆಮೇಲೆ ಹಾಗೆ ಈ ರೋಡ್ ಆಲ್ಮೋಸ್ಟ್ ನಮಗೆ ಚಿರಪರಿಚಿತ ಅಂತ ಹೇಳ್ಬೋದು. ನಮಗೆಲ್ಲ ಗೊತ್ತಾಗೋಯ್ತು. ನಾವು ಬರ್ತಾ ಇರ್ತೇವೆ ಈ ಸೈಡ್ ಎಲ್ಲ.
ಹಾಗೆ ಇಲ್ಲಿ ಮಂಗಲ್ಲ ಕಾಣ್ಲಿಕ್ಕೆ ಸಿಗ್ತದೆ ಅಲ್ಲಿ ಇವತ್ತು ಇಷ್ಟರಾಗೆ ಸಿಕ್ಲಿಲ್ಲ, ನೋಡ ಸಿಕ್ಕಿದ್ರೆ ಚಾನ್ಸ್ ನಮ್ದು. ಈಗ ಲಾರಿಗಳು ಸಿಕ್ಕಿದ್ರೆ ಮತ್ತೊಂದು ಕಿರಿಕಿರಿ. ಮನಸ್ಸು ಮಾಡಿದ್ರೆ ಹೋಗ್ಬೋದು, ಬಟ್ ರಿಸ್ಕ್ ತಗೊಳ್ಳಿಕ್ಕೆ ನಂಗೆ ಈಗ ಅಷ್ಟು ಧೈರ್ಯ ಇಲ್ಲ. ಅಂದ್ರೆ ಕ್ಯಾಮರಾ ಉಂಟು, ಬೈಕ್ ಉಂಟು, ನನ್ನ ಜೀವ ಉಂಟು, ಬರುವ ವಾರದಿಂದ ಪರೀಕ್ಷೆ ಉಂಟು, ಹಾಗೆಲ್ಲ ರಿಸ್ಕ್ ತಗೊಳ್ಳಿಕ್ಕೆ ನಂಗೆ ಅಷ್ಟು ಮನಸ್ಸಿಲ್ಲ ಈಗ. ಹಾಗೇನು ಆಗುದಿಲ್ಲ, ಕಂಟ್ರೋಲ್ ಇದೆ ಗಾಡಿ ಕೈಯಲ್ಲಿ. ಆದ್ರೂ ಕೂಡ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿಕೊಂಡು ನಿಧಾನವಾಗಿ ಹೋಗುವುದಲ್ಲಿ ಇರುವಂತಹ ಸಂತೋಷ ಈಗ ಓವರ್ಟೇಕ್ ಮಾಡಿ ಹೋಗುವಂತದಲ್ಲಿ ಇಲ್ಲ. ಈ ಕಾರ್ನ ಬೇಗ ಹೋಗ್ತೇನೆ ಅಂತ ಕಾಣ್ತಿದ್ದೆ, ಗೊತ್ತಿಲ್ಲ ಎಂತ ಮಾಡ್ತಾನೆ ಅಂತ. ಅವ್ ಬೇಗ ಹೋದ್ರೆ ಚಾನ್ಸ್ ನಮ್ದು, ಇಲ್ಲಾಂದ್ರೆ ಕಷ್ಟ ಕಾಲ. ಆದ್ರೆ ಅಲ್ಲಿ ಟಾಪ್ ಅಲ್ಲಿ ವ್ಯೂ ತೋರಿಸ್ಬೇಕು, ಬಟ್ ಈಗ ಆಲ್ಮೋಸ್ಟ್ ಜನ ತುಂಬಿರ್ತಾರೆ ಅಲ್ಲಿ ಟಾಪ್ ಅಲ್ಲಿ, ಅದನ್ನು ತೋರಿಸ್ಲಿಕ್ಕೆ ಆಗಲ್ಲ. ಆಗಲ್ಲ ಅಂದ್ರೆ ಅಲ್ಲಿ ಜನದಟ್ಟಣೆಯನ್ನು ತೋರಿಸ್ಬೇಕಷ್ಟೇ, ಬೇರೆ ಕಾಣ್ಲಿಕ್ಕೆ ಸಿಕ್ಕುದಿಲ್ಲ ನಿಮ್ಗೆ ಅಲ್ಲಿ. ಇದು ನೋಡಿ ಅಂತ ಶಾರ್ಪ್ ಟರ್ನ್ಸ್ ಇದೆ, ಇನ್ನು ಮೇಲೆ ಮೇಲೆ ಹೋದಂಗೆ ಇನ್ನು ಕೂಡ ಶಾರ್ಪ್ ಟರ್ನ್ಸ್ ಇದೆ, ಅದನ್ನು ತೋರಿಸ್ತೇನೆ ನಾನು. ಇಲ್ಲಿ ಬಗ್ಗೆ ಕಾಣ್ಲಿಕ್ಕೆ ಸಿಗ್ತದೆ ನೋಡಿ, ಹಾಗೆ ಇಲ್ಲಿ ಸಿಗ್ತದೆ ಅವಾಗ ಹಂಗ. ನಮ್ದು ಪ್ಲಾನ್ ಇವತ್ತು ಮಧ್ಯಾಹ್ನ ಶೃಂಗೇರಿ ಎಲ್ಲ ದಾಟಬೇಕು ಅಂತ, ಬಟ್ ಬಾವ ಹೇಳ್ತಿದ್ದಾರೆ ಶೃಂಗೇರಿ ನಾವು ಮೊದಲೇ ತಲುಪ್ತೇವೆ ಅಂತ. ಬಟ್ ನನ್ಗೆ ಅನ್ಸೋದು ಶೃಂಗೇರಿ ಆಗುವಾಗ ಮಧ್ಯಾಹ್ನ ಕಳೀತದೆ. ಅಂದ್ರೆ ನಾವಿನ್ನೀಗ ಫಸ್ಟ್ ಇಲ್ಲಿಂದ ಇದಕ್ಕೆ ಹೋಗ್ಬೇಕು, ಯಾವ್ದು ಕುಂದಾದ್ರಿಗೆ ಹೋಗ್ಬೇಕು. ಕುಂದಾದ್ರಿಗೆ ಹೋಗಿ ಆಗುವಾಗಲಲ್ಲಿ ಒಂದು 10 ಗಂಟೆ ಆದಿತ್ತು. ಮತ್ತೆ ಅಲ್ಲಿಂದ ಮತ್ತೆ ಯಾವುದು ಕವಲೆದುರ್ಗ ಹಾಗೇನೋ ಒಂದು ಪ್ಲೇಸ್ ಇದೆ ಅಂತೆ. ನಾನು ಆಗುಂಬೆ ಅಥವಾ ಎಂತ ಹೇಳೋದಕ್ಕೆ ನಮ್ಮ ಕುಂದಾದ್ರಿಗೆ ಸುಮಾರು ಸಲ ಹೋಗಿದ್ರು ಕೂಡ ಕವಲೆದುರ್ಗಕ್ಕೆ ನಾನು ಒಮ್ಮೆ ಕೂಡ ಹೋಗ್ಲಿಲ್ಲ. ಅದೇ ಎಲ್ಲಾ ಸಲ ಕೇಳ್ತಿದ್ದೆ, ಬಟ್ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ನಮ್ದು ಟೈಮ್ ಸ್ಪ್ಯಾನ್ ಕಮ್ಮಿ ಇದ್ದ ಕಾರಣ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಈ ಸಲ ಅಲ್ಲಿ ಹೋಗುವಂತ ಪ್ಲಾನ್ ಆಗಿದೆ, ನೋಡ್ಬೇಕು ಈಗ ಎಂತ ಆಗ್ತದೆ ಅಂತ ಹೇಳಿ. ಹಾಗೆ ಶೃಂಗೇರಿ ತಲುಪುವಾಗ ಲೇಟ್ ಆದಿತ್ತು ಅಂತ ನನ್ನ ಅಭಿಪ್ರಾಯ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ ಮುಂದಿನ ಗಾಡಿಯವನು ಕೂಡ ಹಾಗೆ ಬೇಕಾಗಬೇಡ ಹೋಗ್ತಿದ್ದಾನೆ. ಆಕ್ಚುಲಿ ಇಂಥದಲ್ಲೇ ಸೌಂದರ್ಯ ಸುಧಾರಣೆ ಇರುವಂಥದ್ದು. ಕ್ಯಾಮರಾ ಓವರ್ ಹೀಟ್ ಆಗತ್ತಾ ಹೇಗೆ ಗೊತ್ತಿಲ್ಲ ಇನ್ನೀಗ. ಈ ಹಾರ್ನ್ ಎಂತಕ್ಕೆ ಹಾಕ್ತಾರ? ಹಾರ್ನ್ ಹಾಕೋ ಬೂಸ್ಟ್ ಅಂತ ಹೇಳ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕಸಿನ್ ಕೂಡ ಇಲ್ಲೇ ಇದ್ದಾನೆ. ಅದೇ ಮೀನಿನ ಲಾರಿ ಮಂಗಳೂರಿಂದ ಎಲ್ಲಿಗೆ ಇದು KA14 ಗೊತ್ತಿದ್ದವ್ರು ಹೇಳಿ ಇಲ್ಲಿ ಅಂತ. KA14 ಮೇಲೊಂದು ವಾಚ್ ಟವರ್ ಇದೆ. ನಿಮ್ಗೆ ಕೇಳ್ತಿಲ್ಲ, ಕಸಿನ್ ಕ್ಯಾಮರಾ ಹಿಡಿದಿದ್ದಾಳೆ. ಓವರ್ಟೇಕ್ ಮಾಡೋ ತರ ಇಲ್ಲ, ಬೇಡ ಓವರ್ಟೇಕ್ ಯಾಕಿದೆ ನಮ್ಗೆ. ಇಲ್ಲಿ ಮುಂದೊಂದು ಲಾರಿ ಇದೆ, ಅದರಿಂದ ನಮ್ಗೆ ಲೇಟ್ ಆಗ್ತಿದೆ. ಲೇಟ್ ಅಂತಲ್ಲ, ಸ್ಲೋ ಆಗ್ತಿದೆ ನಮ್ಮ ಜರ್ನಿ. ಹಾಗೆ ಒಳ್ಳೆ ಸೀನರಿ ಇದೆ. ಸನ್ಸೆಟ್ ಪಾಯಿಂಟ್ ಫಸ್ಟ್ ಟೈಮ್ ನಾವಿಲ್ಲಿ ಬಂದಿದ್ದೆವು. ನೋಡಿ ಅಂತ ಎಷ್ಟು ಕಂಜೆಸ್ಟೆಡ್ ರೋಡ್ ಅಂತ. ಗಾಡಿಯನ್ನೆಲ್ಲ ಅಲ್ಲಿ ಮುಂದೆ ಪಾರ್ಕ್ ಮಾಡಿ ಬರ್ಬೇಕು ಇಲ್ಲಿ ನೋಡ್ಬೇಕಿದ್ರೆ. ಹಾಗೆ ಮಂಗಳೂರಿಗೆ ಹೋಗುವ ಬಸ್ ಒಂದು ಹಾರ್ನ್ ಹಾಕಿದ್ರೆ ಎಂತ ಪ್ರಯೋಜನ ಉಂಟಣ್ಣ ಇಲ್ಲಿ? ಒಬ್ಬನ ಹಿಂದೆ ಮತ್ತೊಬ್ಬ ಹೋಗುದಲ್ವಾ? ಹಾರ್ನ್ ಹಾಕಿ ನಯ ಪೈಸೆ ಲಾಭ ಅಲ್ಲ ಐತೆ ಇಲ್ಲಿ. ನಮಗೆಲ್ಲ ಗೊತ್ತಾಗೋಯ್ತು. ಏನೋ ಇಲ್ಲೊಂದು ದಾರಿ ಇದೆ.
ಇಲ್ಲಿ ನೋಡಿ ಅಂತೆ. ಹಾಗೆ ಆಗುಂಬೆ ಘಾಟ್ ಮುಗಿಯಿತು. ಹಾಗೆ ಇಲ್ಲೊಂದು ಚಿಕ್ಕದೊಂದು ಕೊಳ ಎಲ್ಲ ಇದೆ ನೋಡಿ. ಇಲ್ಲಿ ಲೆಫ್ಟಿಗೆ ಒಂದು ಚಿಕ್ಕದೊಂದು ಕೊಳ ಇದೆ. ಅಲ್ಲಿ ಬೋಟಿಂಗ್ ಎಲ್ಲ ಇಟ್ಟಿದ್ದಾರೆ. ಯಾರು ಇಲ್ಲಿ ಬಂದು ಬೋಟಿಂಗ್ ಮಾಡ್ತಾರೆ ಗೊತ್ತಿಲ್ಲ. ಹೂ ಇಲ್ಲಿದೆ ಅಂತ ನೋಡಿ. ಸನ್ಸೆಟ್ ಪಾಯಿಂಟಿಗೆ ಮತ್ತೆ ಆದ್ರೆ ಬರ್ಬೇಕಾದ್ರೆ ಬಹುತ್ ರಶ್, ತುಂಬಾ ರಶ್ ಇರುತ್ತೆ ಅಲ್ಲಿ. ಸುಮ್ಮನೆ ಅದೇ ನಮ್ಗೆಲ್ಲ ಅಲ್ಲಿ ಆಗ್ಲಿಕ್ಕಿಲ್ಲ. ಅಂದ್ರೆ ಸನ್ಸೆಟ್ ನಮ್ಮ ಊಟಲ್ಲಿ ನೋಡ್ತೇವೆ ಅಂತ ಆಗ್ತದೆ, ಬಟ್ ಅಲ್ಲಿ ಆ ಪ್ಲೇಸ್ ನೋಡ್ಲಿಕ್ಕೆ ಇರುವಂತದ್ದು ಫುಲ್ ಕಾಣ್ತದೆ. ನಮ್ಮ ಎಂತ ಹೇಳ್ಬೇಕು, ಮಂಗಳೂರು ಕಾಣ್ತದೆ ಗೊತ್ತಿಲ್ಲ, ಉಜಿರೆ ಅದೆಲ್ಲ ಕಾಣ್ತದೆ ಅಲ್ಲಿ. ನಂಗೆ ಗೊತ್ತಿಲ್ಲ, ತುಂಬಾ ಪ್ಲೇಸಸ್ ಕವರ್ ಆಗ್ತದೆ ಅಲ್ಲಿ. ನಮ್ಮ ಪಯಣ ಕುಂದಾದ್ರಿ ಅಂತ. ಎಲ್ಲಾರ ಒಂದ್ ಕಡೆ ನಿಂತ್ಕೊಂಡು ಈ ವಿಡಿಯೋನ ಸ್ಟಾಪ್ ಮಾಡೋದು ನೋಡಿ ಅಂತ. ಫುಲ್ ಆಕ್ಸಿಲ್ ಕೊಟ್ಟಿದ್ದಾನೆ, ಗಾಡಿ ಎಳಿತಿಲ್ಲ, ಅಲ್ಲಿ ಉಂಟು. ಇಲ್ಲಿ ಚಳಿ ಆಗ್ತದೆ ಈಗ. ಹಾಗೆ ಇದಾಗಿತ್ತು ಕುಂದಾದ್ರಿ ಅಲ್ಲ ಎಂತದ್ದು ಪ್ಲೇಸಿನ ಹೆಸರೇ ಮಾಡ್ತಾ ಇದ್ದಲ್ಲಪ್ಪ. ಹಾಗೆ ಇದಾಗಿತ್ತು ಆಗುಂಬೆ ಘಾಟಿನ ಒಂದು ಬೈಕ್ ರೈಡ್. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಲ್ಲ.